ಮುಂಗಾರು ಹಂಗಾಮ ಮಳೆ ಆಗದೇ ಇರುವುದರಿಂದ ಒಂದು 20-25% ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಆಗಿತ್ತು. ಅದು ಕೂಡ ಬೆಳೆ ಕಮ್ಮಿ ಹೋದುದರಿಂದ ರೈತರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸರ್ಕಾರವೇ ವಿಮಾ ಕಂತನ್ನ ಕಟ್ಟಿ ಎಲ್ಲ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ರೈತರಿದ್ದಾರೆ ಅವ್ರಿಗೆಲ್ಲರಿಗೂ ಬೆಳೆ ವಿಮೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ. ಮತ್ತು ಈಗಾಗಲೇ 20-25% ಬಿತ್ತನೆ ಏನಾಗಿತ್ತು ರಾಜ್ಯದಲ್ಲಿ ಕಮರಿ ಹೋದ್ರಿಂದ ರೈತ ಹಾಕಿದಂಥ ಬೀಜ ಗೊಬ್ಬರ ಎಲ್ಲ ಹಾಳಾಗಿ ಹೋಗಿದೆ. ರೈತರು ಬೆಳೆಸಾಲವನ್ನು ತಗೊಂಡಿದ್ದಾರೆ. ಆ ರೈತರು ತಿರುಗಿ ತುಂಬುವಂತ ಪರಿಸ್ಥಿತಿ ಒಳಗಿಲ್ಲ. ಹೀಗಾಗಿ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಯಲ್ಲ ಈಗಾಗಲೇ ಆತ್ಮಹತ್ಯೆ ಆಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಬೆಳೆಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆಯಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ಮೇವು ನೀರು ಕೂಡ ಹಾಕುವಂತ ಪರಿಸ್ಥಿತಿ ಒಳಗಿಲ್ಲ. ಅದಕ್ಕಾಗಿ ಹೋಬಳಿ ಬಂದು ಕೂಡಲೇ ಗೋಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಮತ್ತು ಪ್ರತಿಯೊಂದು ದನಕ್ಕೂ ಅವರಿಗೆ 5 kg ಆದರೂ ಒಂದು ದಿನಕ್ಕೆ ಮೇವನ್ನು ಕೊಡ್ತಕ್ಕಂಥ ಸರ್ಕಾರ ಮುಂದಾಗಬೇಕು. ಮೇವು ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದು ಅಲ್ಲದೇ ಇವತ್ತು ಕೊಡಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು RSS ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿ. RSS ರಾಜಕೀಯ ಪಕ್ಷ ಅಲ್ಲ. ಆ ಕಾರಣಕ್ಕಾಗಿ RSS ಅನ್ನು ಟೀಕೆ ಮಾಡೋದು ಬಿಟ್ಟು ನೀವು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷವನ್ನು. ನೀವು ಎದುರಿಸಬೇಕಾದದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನೀವು ಎದುರಿಸಬೇಕಾದದ್ದು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು. ವಿನಾಕಾರಣ ನಿಮಗೆ ಆಡಳಿತ ಮಾಡಲಿಕ್ಕೆ ಬರಲಾರ್ದೆ ದುರಾಡಳಿತದಿಂದ ಸರ್ಕಾರದ ಖಜಾನೆ ಖಾಲಿ ಮಾಡಿ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾಡಿ ಧೀರದಂತರ ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಆಗಿ ಕೊಲೆಗಳಾಗ್ತಾ ಇದ್ದಾವೆ. ಅದನ್ನ ತಡೆಗಟ್ಟು ಶಕ್ತಿ ಇರುವುದಕ್ಕಾಗಿ ನೀವು ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇಂಥ ವಿಚಾರಗಳನ್ನು ಪ್ರಸ್ತಾಪ. ಅದಕ್ಕೆ ಈಗಾಗಲೇ ನಮ್ಮ ಒಬ್ಬರು ಗೆಳೆಯರು ನಮ್ಮ ಪಕ್ಷದವ್ರು ಹೇಳಿದ ಶಾಸಕರು ಏನು ಹೇಳಿದಾರ, ಆಯ್ತು RSS ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳ್ತೀರಿ, ಮತ್ತು ಅಹಿಂದ ರಿಜಿಸ್ಟ್ರೇಷನ್ ಆಗ್ಯದ, ಅಹಿಂದ ಸಮಾವೇಶ ಮಾಡ್ತೀರಿ, ಅಹಿಂದ ನಾಯಕ ಸಿದ್ದರಾಮಯ್ಯನ ಸಿದ್ದರಾಮೋತ್ಸವ ಮಾಡ್ತೀರಿ, ಸರ್ಕಾರದ ಖರ್ಚಿನಲ್ಲಿ ಅಹಿಂದ ಸಂಘಟನೆಗಳನ್ನ ಬಲಿಷ್ಠಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾದ್ರೆ ನೀವು ಮಾಡಿದ್ರ ಅದನ್ನು ಹೇಳ್ಬೇಕು, ಅದನ್ನು ರಿಜಿಸ್ಟ್ರೇಷನ್ ಆಗಿದ್ದನ್ನು ಹೇಳ್ಬೇಕು, ರಿಜಿಸ್ಟ್ರೇಷನ್ ಮಾಡಿ ಅಂತ ಒತ್ತಾಯ ಮಾಡಿ. ಮತ್ತು ಇವ್ರ ದುರಾಡಳಿತಕ್ಕೆ ಕೈಗನ್ನಡಿ ಅನ್ನುವಂಗ ಜೈಲಿನಿಂದ 3 ಮಂದಿ ಕೈದಿಗಳು ಉಳಿದಿದ್ರು. ಸರ್ಕಾರ ಅದಾನ, ಸರ್ಕಾರ ಜೀವಂತ ಅದಾನ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಹೊಸ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇವತ್ತು ಜನ ಸಂಕಷ್ಟದಲ್ಲಿದ್ದಂಥ ಜನರಿಗೆ ನೆರವಿಗೆ ಬರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒತ್ತಾಯ. ಕೇಂದ್ರ ಸರ್ಕಾರಕ್ಕೆ ನಾನು ಈಗಾಗಲೇ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿನಿ,
ಯಾರ ಪಕ್ಕದಾಗ ಕುದಿಸ್ಕೊಂಡು ಹೇಳಿನಿ, ಈ ರಾಜ್ಯದ ಉಪಮುಖ್ಯಮಂತ್ರಿ, ಚಿತ್ರದುರ್ಗದ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಕುದಿಸ್ಕೊಂಡು ಹೇಳಿದ್ದೀನಿ, ನೀವು ಬರಕ್ಕಾಗಿ ಬೇಕಾಗ್ತಕ್ಕಂಥ ಮಾಹಿತಿಯನ್ನು ರಿಕ್ವೈರ್ಡ್ ಫಾರ್ಮೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ನನಗೂ ಒಂದು ಕಾಪಿ ಕೊಟ್ಟು ನಾನು ಫಾರ್ವರ್ಡ್ ಮಾಡಿ ಪ್ರಸ್ತಾವನೆ ನಾವು ಕೊಡದಾನೆ ಕೇಂದ್ರ ಸರ್ಕಾರ ಕೊಡಲಿ, ಕೇಂದ್ರ ಸರ್ಕಾರ ಕೊಡೋದಿಲ್ಲ. ಕೇಂದ್ರ ಸರ್ಕಾರ ಮಳೆಯಿಂದಾಗ ಮ್ಯಾಲಿನಿಂದ ಬಿಡುವುದಿಲ್ಲ. ನೀವು ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಎಷ್ಟು ಬಿತ್ತನೆ ಆಗಬೇಕಾಗಿತ್ತು, ಎಷ್ಟು ಆಗಿದೆ, ಎಷ್ಟು ಬೆಳೆ ನಾಶ ಆಗಿದೆ, ಅದೆಲ್ಲ ಮಾಹಿತಿ ಕೊಡಬೇಕು. ಮಳೆ ಪ್ರಮಾಣ ಇವತ್ತು ಯಾದಗಿರಿಯಲ್ಲಿ ಎಷ್ಟು ಇದು ಆಗಬೇಕಾಗಿತ್ತು, ಗುಲ್ಬರ್ಗದಲ್ಲಿ ಎಷ್ಟು ಆಗಬೇಕಾಗಿತ್ತು, ಬಿಜಾಪುರ ಬಾಗಲಕೋಟ್ನಲ್ಲಿ ಅದರೆಲ್ಲ ಪ್ರಮಾಣವನ್ನು ಕೊಡಬೇಕಾಗಿತ್ತು. ಎಲ್ಲ ಮಾಹಿತಿಯನ್ನ ಅವ್ರು ಕೊಟ್ಟು ಕೇಂದ್ರ ಸರ್ಕಾರ ಕಳಿಸಲಿ. ಕೂಡಲೇ ಬರ ಅಧ್ಯಕ್ಷ ತಂತ್ರನ ಕಳಿಸಲಿಕ್ಕೆ ನಾನು ಬರ್ತಾನೆ. ಭೀಮಾ ನದಿನೂ ನಮ್ಮ ಜಿಲ್ಲೆ ಒಳಗೆ ಅರ್ಧ, ನಾನು ಅಲ್ಲಿ ಭೀಮಾ ನದಿ ಹೋಗೋದಿನಿ, ಕೃಷ್ಣಾ ನದಿ ಹೋಗೋದಿನಿ, ಎರಡೂ ನದಿ ಸಮಾನ ನಮಗೂ ಅದ. ನೀವು ತಗೊಂಡು ಹೋಗ್ಬೇಕು ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಗೌರ್ಮೆಂಟ್ಗೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಎಷ್ಟು TMC ನೀರು ಕೊಡೋದು ಕೇಳಬೇಕು. ಮತ್ತು ಅವ್ರದೇ ಗೌರ್ಮೆಂಟ್ ಇದ್ದಾಗ, ಮಹಾರಾಷ್ಟ್ರದಲ್ಲಿ ಅವ್ರದೇ ಗೌರ್ಮೆಂಟ್ ಇದ್ದಾಗ ನಾವು ಹಣ ಕೊಟ್ಟು ನೀರು ತಗೊಂಡಿವಿ. ಕಾಂಗ್ರೆಸ್ ಗೌರ್ಮೆಂಟ್ ಮಹಾರಾಷ್ಟ್ರದಲ್ಲಿದ್ದಾಗ ಹಣ ಕೊಟ್ಟು ನೀರು ತಗೊಂಡಿವಿ ನಾವು ಕುಡಿಯೋ ನೀರಿಗೆ. ನೋಡಿ, ಒಂದು ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಬೇಕು, ವಿಧಿವಿಧಾನಗಳನ್ನು ಪೂರ್ಣಗೊಳಿಸಬೇಕು. ಖಂಡಿತವಾಗೂ ಕೊಡ್ತಾರೆ. ಅವನ್ನ ಮಾಡ್ರಲ್ಲ ಬಿಜೆಪಿ ಸರ್ಕಾರನೇ ಅಲ್ಲ. ಬಿಜೆಪಿ ಅವ್ರ ಸರ್ಕಾರ ನಮ್ಮ ಮನಿ ವ್ಯವಹಾರ ಮಾಡಿದಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರ ಒಂದ್ ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ ನೀವು ಹೋಗ್ಲಿ ಮುಖ್ಯಮಂತ್ರಿಗಳು, ನಮಗೆ ಕುಡಿಲಿಕ್ಕೆ ನೀರಿಲ್ಲ ಗುಲ್ಬರ್ಗದಲ್ಲಿ, ನಮಗೆ ಕುಡಿಲಿಕ್ಕೆ ನೀರಿಲ್ಲ ಬಿಜಾಪುರದಲ್ಲಿ, ಭೀಮಾ ನದಿಗೆ ಎಷ್ಟು 2 TMC ಕೇಳ್ತಾರೆ, 5 TMC ಕೇಳ್ತಾರೆ, ಕೇಳಲ್ಲ. ಜಿಲ್ಲಾಧಿಕಾರಿಗಳು ಬಿಟ್ರಿ ಅಂದ್ರ ಸರ್ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕಳಿಸಿ, ಕೃಷ್ಣಾಕ್ಕೋ ಭೀಮಾಕ್ಕೋ ಎಲ್ಲಿ ಬೇಕೋ ಅಲ್ಲಿ. ಅವಾಗ ನಾವು ಹೇಳ್ತೀವಿ, ನೀವು ಏನೋ ಮಾಡ್ದಾನೆ ಬಿಜೆಪಿ ಅವರದಲ್ಲಿ ಹೋಗಿ ತಗೊಂಡ್ ಬರ್ರಿ ಅಂದ್ರೆ ನಮ್ಮ ಮನಿ ಅದು ತಗೊಂಡ್ ಬರ್ರಿ. ಈಗ ಹಂಗಾದ್ರೆ ನಾನು ಹೇಳ್ತೀನಿ ಇನ್ನೊಂದು ಪ್ರಶ್ನೆ ನಮ್ಗೆ ಉತ್ತರ. ಇವತ್ತು ಹಾವೇರಿ ಬೇಸಿನ್ನಲ್ಲಿ ನಮ್ಮದು ಮೇಕೆದಾಟು ಯೋಜನೆ ಅದ. ಇದೇ DK ಶಿವಕುಮಾರ್ ಪಾದಯಾತ್ರೆ ಮಾಡಿದ್ರು, ರಾಹುಲ್ ಗಾಂಧಿಗೆ ಹಾಫ್ ಚಡ್ಡಿ ಹಾಕಿ ತಿರುಗಾಡಿಸಿದ್ರು ಪಾದಯಾತ್ರೆ ಒಳಗೆ. ಅವಾಗ ಏನ್ ಮಾಡಿದ್ದಾರೆ, ವಿಡಿಯೋ ಬಿಡುಗಡೆ ಮಾಡಿ ನೋಡ್ರಿ. ನಿಮ್ಮ ಹತ್ರ ಏನೂ ಬೇಕಾಗಿಲ್ಲ, ಯಾವ ಪರ್ಮಿಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನನಗೆ ಮುಖ್ಯಮಂತ್ರಿ ಮಾಡಿದ್ರೆ ನಾಳೆನೇ ಶುರು ಮಾಡ್ತೀನಿ ಅಂತ ಮಾಡಬಂತ ಮಾಡಿ. ಯಾಕೆ ಮಾಡೋದು? ಮಾಡ್ಬೇಕಲ್ಲ. ಮತ್ತು ಅವ್ರು ಹೇಳ್ತಿದ್ರು ಅವ್ರದೇ ಪಾರ್ಟ್ನರ್ ಇದ್ದಾರೆ ಎಲ್ಲಿ ತಮಿಳ್ನಾಡಿನಲ್ಲಿ, ಅವ್ರದೇ ಪಾರ್ಟ್ನರ್ಶಿಪ್ ಗೌರ್ಮೆಂಟ್ ಅಲ್ಲ, ಹೋಗಿ ತಗೊಂಬರ್ಬೇಕಲ್ಲ. ಅದು ಇಲ್ಲ. ಅಧಿಕಾರ ಇಲ್ದಾಗ ಒಂದು ಪಾರ್ಟ್ನರ್, ಅಧಿಕಾರ ಇದ್ದಾಗ ಮತ್ತೊಂದು ಪಾರ್ಟ್ನರ್, ಎಲ್ಲ ಕೂಡಿ ಕೇಂದ್ರ ಸರ್ಕಾರ ಕಡೆ ಹೇಳ್ಬೋದು. ಏನ್ ಆಯ್ತಂದ್ರೆ ಕೇಂದ್ರ ಸರ್ಕಾರ ನಿಮಗೆ ನಾ ಮಾತಾಡ್ತೀನಿ. ಏನ್ ಮಾತಾಡ್ತಿದ್ದ? ಟ್ಯಾಕ್ಸ್ ಭಾರತ ಸರ್ಕಾರದಿಂದ ಬಂದದ್ದು 81,794 ಕೋಟಿ. 81,794. ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 11 ವರ್ಷದ ಮೋದಿ ಅವರಿಂದ ಬಂದದ್ದು ಅಷ್ಟು 2,96,730 ಕೋಟಿ ಕೊಟ್ಟಿದ್ದಾರೆ. ಜನ ಬೊಬ್ಬೆ ಹಾಕ್ತಾರೆ ಕಾಂಗ್ರೆಸ್ ಅವರು, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೊಟ್ಟದ್ದೆಲ್ಲ ಖಾಲಿ ಮಾಡಿ ಸರ್ಕಾರದ ಖಜಾನೆ ದಿವಾಳಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರಿಗೆ ಕೈ ಮಾಡಿದ್ರೆ ಆಗೋದಿಲ್ಲ. ನೀವು ಸರಿಯಾಗಿ ಆಡಳಿತ ಮಾಡಿ, ಖಂಡಿತವಾಗಿ ನಿಮಗೆ ಸಹಾಯ ಸಿಗ್ತದೆ.